ಹಾಂ, ಅದು ನಿಜಾನೇ ಸರ್. ಯಾಕಂದರೆ ಈ ನಡುವೆ ಎಲ್ಲರೂ ಮನೆಯಲ್ಲೇ ಟಿ ವಿಯಲ್ಲೇ ಸಿನಿಮಾಗಳು ನೋಡಿಬಿಡ್ತಾರೆ. ಸೊ ಥಿಯೇಟ್ರಲ್ಲಿ ಜನ ಹೋಗೋದು ಕಡಿಮೆ. ದರ್ಶನ್ ಸರ್ ಬಗ್ಗೆ ಏನು ಹೇಳೋದು ಅಂತಂದರೆ, ನನಗೆ ಪರ್ಸ್ನಲಿ ಅವರು ನನಗೆ ಗೊತ್ತಿಲ್ಲ. ನಾನು ಸಿನಿಮಾದಲ್ಲಿ ನೋಡಿದ್ದೀವಿ, ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಆಮೇಲೆ ಕೆಡ್ಡ ಅನ್ನೋ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಅವ್ರು ಮಾಡಿದ್ದೆ ನನ್ನ ಜೊತೆ. ಸೊ ಹಾಗಾಗಿ ಆ್ಯಸ್ ಎ ಆ್ಯಕ್ಟರ್ ನಮಗೆಲ್ಲರಿಗೂ ನಾನು ಅವ್ರ ಅಭಿಮಾನಿನೇ. ಅವ್ರ ಪರ್ಸ್ನಲ್ ವಿಷಯ ಅದು ಏನಾಗಿದೆ ಅದು ನನಗೆ ಗೊತ್ತಿಲ್ಲ. ಏನು ಅಂತಂದರೆ, ನಮಗೆ ನಿಜ ಏನು ಗೊತ್ತಿಲ್ಲದೆ ಇದ್ದಾಗ ನಾವು ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗತ್ತೆ. ಯಾರಿಗೆ ತಪ್ಪಾಗಿದೆ, ಯಾರಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ನ್ಯಾಯ ಸಿಗ್ಬೇಕು ಅನ್ನೋದು ಕೇಳಿ ಅಷ್ಟೇ. ಎಸ್, ಹೌದು. ಅದಕ್ಕೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಯಾರಿಗೆ ತಪ್ಪಾಗಿದೆ. ಯಾಕೆಂದರೆ ನಮಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರು ಏನು ಮಾಡ್ತಾರೆ ಜನನೂ ಅದೇ ಮಾಡ್ತಾರೆ. ಯಾಕೆಂದರೆ ಅವ್ರ ಗುರುಗಳು ಅಂದ್ಕೊಂಡ್ಬಿಟ್ಟಿರ್ತಾರೆ ಅಲ್ವಾ. ನಮ್ಮ ಹೀರೋ, ನಮ್ಮ ಬಾಸ್ ಹಿಂಗಪ್ಪ ಅಂದರೆ ಅವರು ಅದೇ ಥರನೇ ಮಾಡ್ತಾರೆ. ಅದಕ್ಕೆ ನಾವು ಯಾವಾಗ್ಲೂ ಸಮಾಜದಲ್ಲಿ ಒಂದು ಮಾದರಿಯಾಗಿರಬೇಕು. ಅವರು ಎಷ್ಟು ಹೆಸರು ಮಾಡಿದ್ದಾರೆ ಅಂದರೆ ದರ್ಶನ್ ಸರ್ ಅವರು, ಇಂಥದಕ್ಕೆಲ್ಲ ಅವರು ಇನ್ವಾಲ್ವ್ ಆಗಬಾರ್ದು ಅಂತ ಇತ್ತು. ಬಟ್ ಆಗೋಗಿದ್ದಾರೆ. ಅದನ್ನು ನಾವು ಏನೂ ಮಾಡೋಕ್ಕಾಗಲ್ಲ. ಸರಿಪಡಿಸ್ಬೇಕು ಅಂತಂದರೆ ಅದು ನಿಜವಾಗ್ಲೂ ಅವ್ರು ಏನೂ ತಪ್ಪು ಮಾಡಿಲ್ಲ ಅಂತಂದರೆ ಖಂಡಿತ ದೇವ್ರು ಅವ್ರ ಜೊತೆ ಬಿಡೋದಿಲ್ಲ. ಆಮೇಲೆ ಫ್ಯಾನ್ಸ್ ಅವರ ಬ್ಲೆಸ್ಸಿಂಗ್ಸ್ ಅಂತೂ ಇದ್ದೇ ಇರುತ್ತೆ ಅವರಿಗೆ. ಖಂಡಿತ ಅವ್ರು ಆಚೆ ಬಂದೇ ಬರ್ತಾರೆ ಒಂದು. ಆಮೇಲೆ ಯಾರಿಗೆ ತಪ್ಪಾಗಿದೆ, ಅನ್ಯಾಯ ಆಗಿದೆ, ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ನಾನು ಕೇಳ್ಕೊತೀನಿ. ಸರ್ ಹೌದು ಸರ್, ಕೆಲವು ಕಡೆ ಎಲ್ಲ ಹಂಗೆ ಅನ್ನಿಸ್ತಾ ಇದೆ. ಒಂಥರ ಬೇಜಾರಾಗುತ್ತೆ. ನಮ್ಮ ಚಾಲೆಂಜಿಂಗ್ ಸ್ಟಾರ್ ಈ ಥರ ಮಾಡಿದ್ರಾ? ಎಲ್ಲರಿಗೂ ಅದೊಂದು ದೊಡ್ಡ ಕ್ವಶನ್ ಆಗಿಬಿಟ್ಟಿದೆ ಆ್ಯಕ್ಚುಲಿ. ಹಿಂಗೆ ಮಾಡಿದ್ರಾ? ನಂಬಿಕೆನೇ ಬರ್ತಾ ಇಲ್ಲ, ನಂಬಕ್ಕಾಗ್ತಿಲ್ಲ. ಅವ್ರನ್ನ ಟಿ ವಿಯಲ್ಲಿ ನೋಡಿದ್ಮೇಲೆ ಅನ್ನಿಸ್ತಾ ಇದೆ, ದರ್ಶನ ಹಿಂಗೆ ಮಾಡಿದ್ರಾ? ಅದಿನ್ನೂ ಪ್ರೂಫ್ ಆಗಿಲ್ಲ. ಇನ್ನು ಪ್ರೂವ್ ಎಲ್ಲ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅಲ್ಲಿವರೆಗೂ ನಾವು ದೇವ್ರ ಹತ್ರ ಒಂದೇ ಕೇಳ್ಕೊಳ್ಳೋದು ಸರ್, ಎಲ್ಲಿ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ಕೇಳ್ಕೊ.